ಸ್ವಾಮಿಯವರು ಮಹಾವಿಷ್ಣು, ವರವನ್ನ ಕೊಡುವುದರಲ್ಲಿ ವಿಷ್ಣು ರಾಜರು. ಆದ್ದರಿಂದ ವರ ಕೊಡೋ ರಾಜ ವರದ ರಾಜ ಎನ್ನುವ ಹೆಸರಲ್ಲಿ ಭಗವಂತ ಇಲ್ಲಿ ನೆಲೆಗೊಂಡಿದ್ದಾರೆ. ಹೊಯ್ಸಳ ದೊರೆ ರಾಜ ವಿಷ್ಣುವರ್ಧನ ಮಹಾರಾಜ ತನ್ನ ತಾಯಿಗಾಗಿ ಪ್ರತಿಷ್ಠಾಪನೆ ಮಾಡಿದ್ರು. ತಮಿಳುನಾಡು ಕಂಚಿಗೆ ಹೋಗಿ ವಿಷ್ಣು ಸ್ವರೂಪಿ ವರದರಾಜ ದೇವರ ದರ್ಶನ ಮಾಡಿದ್ರೆ ನೇತ್ರ ಬರುತ್ತೆ ಅಂತ. ಆ ದೀಪದ ಬೆಳಕಿನಲ್ಲಿ ಎರಡು ಕಣ್ಣು ಕಂಡು ಭಗವಂತನ ದರ್ಶನ ಆಯ್ತಂತೆ. ನಮಸ್ತೆ ಕರ್ನಾಟಕ, ಚರಿತ್ರೆಯ ಮತ್ತೊಂದು ಸ್ಥಳಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಈಗಾಗಲೇ ಹೇಳಿದೆ, ಮದ್ದೂರಿನಲ್ಲಿ ಐತಿಹಾಸಿಕ ಸ್ಥಳಗಳಿಗೆ ಏನ್ ಕಡಿಮೆ ಇಲ್ಲ, ಅಂತದ್ರಲ್ಲಿ ಪ್ರಾಚೀನವಾಗಿರುವಂತಹ ದೇವಸ್ಥಾನಗಳಿಗೂ ಏನ್ ಕಡಿಮೆ ಇಲ್ಲ. ಸೊ ಅಂತದ್ದೇ ಆಗಿರುವಂತಹ ಒಂದು ಪ್ರಾಚೀನ ಕಾಲದ ದೇವಸ್ಥಾನಕ್ಕೆ ನಾನಿವತ್ತು ಬಂದಿದ್ದೀನಿ. ಈ ದೇವಸ್ಥಾನದ ಹೆಸರು ಶ್ರೀ ವರದರಾಜ ದೇವಾಲಯ ಅಂತ. ಈ ದೇವಸ್ಥಾನ ಯಾರಪ್ಪ ಸ್ಥಾಪಿಸಿರೋದು ಅಂದ್ರೆ ಹೊಯ್ಸಳರ ಮಹಾರಾಜರಾಗಿರುವಂತಹ ಶ್ರೀ ವಿಷ್ಣುವರ್ಧನ ರಾಜರು ಸ್ಥಾಪಿಸಿರುವಂತಹ, ಅವರ ಒಂದು ತಾಯಿಗೋಸ್ಕರ ಏಕೈಕವಾಗಿ ಮೊಟ್ಟ ಮೊದಲನೇದಾಗಿ ಸ್ಥಾಪಿಸಿರುವಂತಹ ದೇವಸ್ಥಾನ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವಿಷ್ಣುವರ್ಧನ್ ಅವರ ತಾಯಿಗೆ ಕಣ್ಣಿನ ಪ್ರಾಬ್ಲಮ್ ಇತ್ತು. ಸೊ ಅವರ ಒಂದು ತಾಯಿ ಈ ತರ ಒಂದು ವರದರಾಜರ ದೇವಸ್ಥಾನವನ್ನ ನೋಡ್ಬೇಕು ಅಂತ ಹೇಳಿದಕ್ಕೋಸ್ಕರ ಕಂಚಿಗೆ ಹೋಗಿ ಆ ದೇವರ ದರ್ಶನ ಮಾಡಿಸೋದಿಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅವರ ತಾಯಿಗೋಸ್ಕರ, ತಾಯಿಯ ಪ್ರೀತಿಗೋಸ್ಕರ, ಅವರ ತಾಯಿ ದೇವರನ್ನು ನೋಡ್ಬೇಕು ಅನ್ನೋದಕ್ಕೋಸ್ಕರ ಈ ದೇವಸ್ಥಾನವನ್ನ ಇಲ್ಲಿ ಮದ್ದೂರಿನಲ್ಲಿ ಸ್ಥಾಪಿಸಿದ್ದಾರೆ. ಈ ದೇವಸ್ಥಾನಕ್ಕೆ ಸುಮಾರು ಇತಿಹಾಸ ಇದೆ ಮತ್ತು ಈ ದೇವಸ್ಥಾನದಲ್ಲಿ ಶಾಸನಗಳು ಸಹ ಇದಾವೆ. ಏನೆಲ್ಲ ಶಾಸನಗಳಿದೆ ಮತ್ತೆ ಈ ದೇವಸ್ಥಾನ ಇತಿಹಾಸ ಆದ್ರೂ ಏನು, ವಿಷ್ಣುವರ್ಧನ್ ಅವರ ತಾಯಿಗೋಸ್ಕರ ಏನಕ್ಕಾದ್ರೂ ಈ ದೇವಸ್ಥಾನವನ್ನ ಸ್ಥಾಪಿಸಿದ್ದಾರೆ, ಆದ್ರೆ ಎಲ್ಲ ಮಾಹಿತಿಯನ್ನ ಇಲ್ಲಿರುವಂತಹ ಅರ್ಚಕರ ಹತ್ರ ಕೇಳಿ ಹೇಳಿಸ್ತೀನಿ ಬನ್ನಿ. ಮತ್ತೆ ಇದು ಅಡ್ರೆಸ್ ಬಂದು ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ, ಶ್ರೀ ವರದರಾಜ ದೇವಸ್ಥಾನ ಅಂತ. ಮದ್ದೂರಿಗೆ ಬಂದು ಯಾರನ್ನಾದ್ರೂ ಕೇಳಿದ್ರೆ ಖಂಡಿತವಾಗ್ಲೂ ಅವ್ರು ಹೇಳ್ತಾರೆ, ಯಾಕಂದ್ರೆ ಈ ದೇವಸ್ಥಾನ ಅಷ್ಟು ಪವರ್ಫುಲ್ ಆಗಿದೆ, ಅಷ್ಟು ಫೇಮಸ್ ಆಗಿದೆ ಅಂತಾನೆ ಹೇಳ್ತೀನಿ. ರಾಜೇಂದ್ರ ಶಿವಸ್ಸಾಂಕ ಶಿವಪ್ರದ ತೊಂಡೀರ್ಮಂಡಲೋಲ್ಲಾಸೀತಾಪತ್ರಯ ನಿವಾರಕ ವರದ ವಯಸ್ತಾಬ್ಜೋ ವನಮಾಲಾ ವಿರಾಜಿತ ಶಂಖಚಕ್ರ ಸಕಲತ್ಪಾನಿ ಶರಣಾಗತ ರಕ್ಷಕ. ಓಂ ಓಂ ಲಕ್ಷ್ಮೀಂ ಕ್ಷೀರಸಮುದ್ರ ರಾಜತನಯಾಂ ಶ್ರೀರಂಗಧಾಮೇಶ್ವರಿಂ ದಾಸೀರ್ಭೂತ ಸಮಸ್ತ ದೇವಮನಿತಾಂ ಲೋಕೈಕ ದೀಪಾಂಕುರಂ ಶ್ರೀಮನ್ಮಂದಕಟಾಕಲಭ್ಯೋ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ತುಳಸಿಯಾಸನ ವಂದೇ ಮುಕುಂದ ಪ್ರಿಯಂ. ಮದ್ದೂರು ಕ್ಷೇತ್ರದ ಶ್ರೀ ಕಂಚಿ ಕಣ್ಣು ವರದರಾಜ ಸ್ವಾಮಿಯ ದಿವ್ಯ ಸ್ಥಳ ಪುರಾಣ. ಸ್ವಾಮಿಯವರು ಮಹಾವಿಷ್ಣು, ವರವನ್ನ ಕೊಡುವುದರಲ್ಲಿ ವಿಷ್ಣು ರಾಜರು. ಆದ್ದರಿಂದ ವರ ಕೊಡೋ ರಾಜ ವರದ ರಾಜ ಎನ್ನುವ ಹೆಸರಲ್ಲಿ ಭಗವಂತ ಇಲ್ಲಿ ನೆಲೆಗೊಂಡಿದ್ದಾರೆ. 11-12ನೇ ಶತಮಾನ ಹೊಯ್ಸಳ ದೊರೆ ರಾಜ ವಿಷ್ಣುವರ್ಧನ ಮಹಾರಾಜ ತನ್ನ ತಾಯಿಗಾಗಿ ಪ್ರತಿಷ್ಠಾಪನೆ ಮಾಡಿದ್ರು. ಕಾರಣ ರಾಜನ ತಾಯಿಗೆ 2 ನೇತ್ರಗಳು ಕಾಣಿಸ್ತಿರ್ಲಿಲ್ವಂತೆ. ಗುರು ರಾಮಾನುಜಾಚಾರ್ಯರು ಕನಸಿನಲ್ಲಿ ಬಂದಿರ್ತಾರಂತೆ. ತಮಿಳುನಾಡು ಕಂಚಿಗೆ ಹೋಗಿ ವಿಷ್ಣು ಸ್ವರೂಪಿ ವರದರಾಜ ದೇವರ ದರ್ಶನ ಮಾಡಿದ್ರೆ ನೇತ್ರ ಬರುತ್ತೆ ಅಂತ. 1000 ವರ್ಷಗಳ ಹಿಂದೆ ಬಸ್ಸು, ಕಾರು, ವಾಹನ, ರಸ್ತೆಗಳ ಸೌಕರ್ಯ ಇರಲಿಲ್ಲ. ಆದ ಕಾರಣ ರಾಜ ವಯಸ್ಸಾದ ತಾಯಿನ ಇಲ್ಲಿಂದ ಹಿಡಿದು ತಮಿಳುನಾಡು ಕಂಚಿಯವರು ಕರ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಅಂತ ಕಂಚಿಯಿಂದನೇ ಶಿಲ್ಪಿಗಳನ್ನ ಕರೆಸಿ ಕಂಚಿಯಲ್ಲಿ ಇರುವಂಗೆ ಹೈಟ್ ಮಾಡಿ ಅಷ್ಟೇ ಮೆಟ್ಲಿಡಿಸಿ ಅಷ್ಟೇ ಉದ್ದನಾಗಿ 16 ಅಡಿ ದಿವ್ಯ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿಸಿ 48 ದಿನ ಪೂಜೆ ಮಾಡ್ತಾರಂತೆ. 48ನೇ ದಿನ ಕಡೇ ದಿನ ತಾಯಿನ ಕರ್ಕೊಂಡ್ಬಂದು ದೇವ್ರ ಮುಂದೆ ನಿಲ್ಲಿಸಿದಾಗ ಸ್ವಾಮಿಗೆ ಮಹಾಮಂಗಳಾರತಿ ಆಗ್ತಿತ್ತಂತೆ. ಆ ದೀಪದ ಬೆಳಕಿನಲ್ಲಿ 2 ಕಣ್ಣು ಕಂಡು ಭಗವಂತನ ದರ್ಶನ ಆಯ್ತಂತೆ. ನೇತ್ರ ಕೊಟ್ಟ ದೇವರು ನೇತ್ರ ನಾರಾಯಣ ಎನ್ನುವ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಇವತ್ತಿಗೂ ಸಹ ಕಂಚಿಗೆ ಹೋಗಿ ದರ್ಶನ ಮಾಡೋಕ್ಕಾಗದೇ ಇರೋರು ಇಲ್ಲಿ ಬಂದು ದರ್ಶನ ಮಾಡಿದ್ರೆ ಅಷ್ಟೇ ಪುಣ್ಯ ಉಂಟು ಎಂಬ ಪ್ರತೀತಿ ಇದೆ. ಕಣ್ಣಿನ ಸಮಸ್ಯೆ ಏನೇ ಇರಲಿ ಇಲ್ಲಿ ಬಂದು ಭಗವಂತನ ದರ್ಶನ ಮಾಡಿದ್ರೆ ಆ ಕಣ್ಣಿನ ಸಮಸ್ಯೆ ಎಲ್ಲ ನಿವಾರಣೆ ಆಗುತ್ತೆ ಎನ್ನುವುದು ಇಲ್ಲಿಯ ಪದ್ಧತಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು, ಲೋಕ ಸುಖಿನೋ ಭವಂತು.
ಈಗ ನಾನು ಆಗ್ಲೇ ಹೇಳ್ದೆ, ಇಲ್ಲಿ ಯಾರಿಗಾದ್ರೂ ಕಣ್ಣಿನ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ದೃಷ್ಟಿಯಲ್ಲಿ ಏನೋ ಒಂದು ತೊಂದರೆ ಇದೆ ಅಂತಂದ್ರೆ ಅವರು ಇಲ್ಲಿ ಬಂದು ಶ್ರೀ ವರದರಾಜರ ಒಂದು ದರ್ಶನ ಮಾಡಿ ಒಂದು ಪೂಜೆಯನ್ನ ಮಾಡಿಸ್ಕೊಂಡು ಹೋದ್ರೆ ಖಂಡಿತವಾಗ್ಲು ಇಲ್ಲಿ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇರೋಂಥದ್ದೇ ಶ್ರೀ ವರದರಾಜ ಅವರ ದೇವಸ್ಥಾನ. ಹಾಗೆ ಇಲ್ಲಿ ನಾವು ಒಂದಷ್ಟು ಕೆತ್ತನೆಯ ಶಿಲ್ಪಿಯನ್ನು ಸಹ ನೋಡ್ಬೋದು, ಕೆತ್ತನೆಯ ಶಾಸನವನ್ನು ಸಹ ನೋಡ್ಬೋದು. ಬಟ್ ಇದು ಯಾರ ಕಾಲಕ್ಕೆ ಸಲ್ಲುತ್ತೆ, ಇದು ಏನಿದ್ರ ಅರ್ಥ ಏನು ಗೊತ್ತಿಲ್ಲ. ಬಟ್ ಇಲ್ಲಿರುವಂತಹ ಜನರ ನಂಬಿಕೆ ಮತ್ತು ಅರ್ಚಕರು ಹೇಳ್ದ ಹಾಗೆ ಇಲ್ಲಿನ ಕಣ್ಣಿನ ತೊಂದರೆ ಮಾತ್ರ 100% ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿನ ಶೈಲಿ ಸಹ ತುಂಬಾ ಚೆನ್ನಾಗಿದೆ. ಇಲ್ಲಿ ಒಳಾಂಗಣದಲ್ಲಿ ಶೈಲಿಯನ್ನು ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ. ಸೊ ಇದು 1188ನೇ ಇಸ್ವಿಯಲ್ಲಿ ಕೆತ್ತನೆಯನ್ನ ಅಂದ್ರೆ ಈ ಶಾಸನವನ್ನ ಕೆತ್ತನೆಯನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ.